ಆರ್ಎಸ್ಎಸ್, ತಾಲಿಬಾನ್ ಮತ್ತು ಜೈಷ್ ಎ ಮೊಹಮ್ಮದ್ ನಡುವೆ ಯಾವುದೇ ವ್ಯತ್ಯಾಸವಿಲ್ವೇ? ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಕರ್ನಾಟಕ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಹರಿಪ್ರಸಾದ್, ಈ ಮೂರೂ ಸಂಘಟನೆಗಳು ಭಾರತದಲ್ಲಿ ಕಾನೂನುಬದ್ಧವಾಗಿ ನೋಂದಣಿಯಾಗಿಲ್ಲ ಅಂತ ಹೇಳೋ ಮೂಲಕ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಎತ್ತಿದಂತಹ ಆರ್ಎಸ್ಎಸ್ನ ನೋಂದಣಿ, ಆಸ್ತಿ, ಬ್ಯಾಂಕ್ ಖಾತೆಗಳು ಹಾಗೂ ದೇಣಿಗೆಗಳ ಕುರಿತಾದ ಪಾರದರ್ಶಕತೆಯ ಪ್ರಶ್ನೆಗೂ ಕೂಡ ಹರಿಪ್ರಸಾದ್ ಬೆಂಬಲವನ್ನು ನೀಡಿದ್ದಾರೆ. ಈ ವಿವಾದಕ್ಕೆ ಮತ್ತಷ್ಟು ಕಾವು ನೀಡಿದ್ದು ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಅವರ ಹೇಳಿಕೆ. ಆರ್ಎಸ್ಎಸ್ 1925ರಿಂದ ಯಾವುದೇ ಶಾಸನಬದ್ಧ ನೋಂದಣಿ ಇರದೆ ಕಾರ್ಯನಿರ್ವಹಿಸ್ತಾ ಇದೆ. ಸಂಘಟನೆಗೆ ಕಾಗದದ ಪತ್ರಗಳಿಗಿಂತ ಜನರ ವಿಶ್ವಾಸ ಮುಖ್ಯ ಎಂದು ಅವರು ಹೇಳಿದ್ರು ಎನ್ನಲಾಗಿದೆ. ಇದನ್ನೇ ಹಿಡಿದು ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಸಚಿವ ತಂಗಡಗಿ ಕೂಡ ಬೆಂಗಳೂರಿನ ಬೀದಿಗಳಲ್ಲಿರುವಂತಹ ನಾಯಿಗಳಿಗೂ ನೋಂದಣಿ ಇದೆ, ಹಾಗಿರುವಾಗ ಆರ್ಎಸ್ಎಸ್ಗೆ ನೋಂದಣಿ ಇರಬಾರ್ದೇ ಅನ್ನೋ ರೀತಿಯ ಹೇಳಿಕೆ ನೀಡಿ ವಿವಾದಕ್ಕೆ ಮತ್ತಷ್ಟು ಕಿಡಿ ಹಚ್ಚಿದ್ದಾರೆ. ಇದರ ನಡುವೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿ ಆರ್ಎಸ್ಎಸ್ 1000 ಹೆಡೆಗಳ ವಿಷ ತುಂಬಿರುವ ಹಾವು ಅಂತ ಹೇಳಿ ಆರೋಪಿಸಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ತಿರುಗೇಟು ನೀಡಿದಂತಹ ಬಿಜೆಪಿ ನಾಯಕರು, ಕಾಂಗ್ರೆಸ್ನವರು ಒಮ್ಮೆ ಆರ್ಎಸ್ಎಸ್ ಶಾಖೆಗಳಿಗೆ ಭೇಟಿಯನ್ನ ನೀಡಿ ಸಂಘಟನೆ ಮಾಡ್ತಾ ಇರುವ ಸಮಾಜ ಸೇವೆಯನ್ನ ಕಣ್ಣಾರೆ ನೋಡ್ಲಿ ಅಂತ ಹೇಳಿ ಸವಾಲನ್ನ ಹಾಕಿದೆ. ಹೀಗಾಗಿ ಈಗ ಕರ್ನಾಟಕದಲ್ಲಿ ಚರ್ಚೆಯಾಗ್ತಿರೋದು ಕೇವಲ ಆರ್ಎಸ್ಎಸ್ ನೋಂದಣಿ ವಿಚಾರವಲ್ಲ, ಇದು ಕಾಂಗ್ರೆಸ್ ಬಿಜೆಪಿ ನಡುವಿನ ಮತ್ತೊಂದು ದೊಡ್ಡ ರಾಜಕೀಯ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಆದರೆ ಪ್ರಶ್ನೆ ಮಾತ್ರ ಹಾಗೆಯೇ ಇದೆ, ಆರ್ಎಸ್ಎಸ್ನಂತಹ ಸಂಘಟನೆಗೆ ಕಾನೂನುಬದ್ಧ ನೋಂದಣಿ ಕಡ್ಡಾಯವೇ ಅಥವಾ ಜನರ ವಿಶ್ವಾಸವೇ ಸಾಕೆ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.